स्वाभिमानी सेना बणಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥಾಪಕ ಅಧ್ಯಕ್ಷರಾದ ಸೂರ್ಯವಂಶಿ ಜಗದೇವ್ ಅವರಿಗೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ ಏನೇ ಬರಲಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯ ಘಟಕದ ವತಿಯಿಂದ ಮನವಿ ಸಲ್ಲಿಸಲು ವಿಷಯ ಕರ್ನಾಟಕ ರಾಜ್ಯಾದ್ಯಂತ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳು ಇಡೀ ಸಾರ್ವಜನಿಕರನ್ನೇ ಒಂದು ಹಾಳಿಗೆ ಹಚ್ಚಿ ಬಿಡ್ತಾ ಇದ್ದಾವೆ. ಅದಕ್ಕಾಗಿ ಇದು ಸಾರ್ವಜನಿಕ ಸೇವೆ ಆದಂತಹ ಶಿಕ್ಷಣ ಮತ್ತು ಆರೋಗ್ಯ ಅನ್ನುವಂಥದ್ದು ಏನಿದೆಯಲ್ಲ, ಇಡೀ ನಮ್ಮ ರಾಜ್ಯ ಆಡಳಿತ ಕರ್ನಾಟಕ ಸರ್ಕಾರ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಉಚಿತ ಮಾಡಬೇಕು. ಎಲ್ಲಾ ಸಮುದಾಯದ ಸಾರ್ವಜನಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರದು. ನಾಳೆ ಇವತ್ತೇನು ಶಿಕ್ಷಣ ಪಡೆದ ಎಲ್ಲಾ ಸಮುದಾಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದು ಒಳ್ಳೆ ವಿದ್ಯೆಯನ್ನ ಪಡೆದಿದ್ದೇ ಆದರೆ ನಾಳೆ ನಮ್ಮ ದೇಶದ ರಕ್ಷಕ ಆಗಬಹುದು. ಸಂಗೊಳ್ಳಿ ರಾಯಣ್ಣಂತ ಒಬ್ಬ ಬಲಿಷ್ಠ ದೇಶದ ರಕ್ಷಕ ಆಗಬಹುದು. ಆಮೇಲೆ ಭಗತ್ ಸಿಂಗ್ ಆಗಬಹುದು, ಸುಖದೇವರು ಅಂತ ಒಬ್ಬ ಮಹಾ ಪ್ರಜೆಯಾಗಿ ಹೊರಹೊಮ್ಮಬಹುದು. ಅದೇ ಒಂದು ಸರಿಯಾಗಿ ವಿದ್ಯೆ ಕಲೀಲಿಲ್ಲ ಅಂದ್ರೆ ಅವರು ವಿದ್ಯೆ ಕಲೀಲಿಕ್ಕೆ ಹಣ ಇರ್ಲಾರ್ದನೆ ಎಷ್ಟೋ ವಂಚಿತರಾಗ್ತಾರೆ. ಅವರು ಸಾಕಷ್ಟು ವಿದ್ಯೆ ಕಲಿತು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಅನ್ನೋಂತ ಒಂದು ಬಡ ಸಮುದಾಯದ ಹುಟ್ಟಿ ಆ ಶಕ್ತಿ ಇರ್ಲಾರ್ದವ್ರಿಗೆ ಸರ್ಕಾರ ಉನ್ನತ ವಿದ್ಯಾಭ್ಯಾಸವರೆಗೆ ಉಚಿತ ದರ ಶಿಕ್ಷಣ ಪಡೆದಿದ್ದೆ ಆದ್ರೆ ಅಂತ ಒಂದು ನಮ್ಮ ದೇಶದ ಆಸ್ತಿ ಆಗ್ಬಹುದು ಅನ್ನೋಂತ ಉದ್ದೇಶ ಇಟ್ಟುಕೊಂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ವಿ. ಇದ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆ ಖಾಸಗಿಯವರು ಬರೀ ಒಂದು ಖಾಸಗಿ ದವಾಖಾನಿಗೆ ಹೋದ್ರೆ 200ದಿಂದ 300, 500, 700 ಹಿಂಗ ಅವ್ರದ್ದು ಸ್ಟಾರ್ಟಿಂಗ್ ಫೀಸ್ ಇದೆ. ಆಮೇಲೆ ಆ ಕನ್ಸಲ್ಟಿಂಗ್ ಫೀಸ್, ಆಮೇಲೆ 2000ದಿಂದ 3000 ತನ ಅವ್ರದ್ದು ಮಿನಿಮಮ್ ಬಿಲ್ ಮಾಡ್ಲಾರ್ದ ಕಳ್ಸೋದಿಲ್ಲ. ಆಮೇಲೆ ಜರ್ ಅವ್ರಿಗೆ ಅಡ್ಮಿಟ್ ಮಾಡೋದಾಯ್ತಂದ್ರ ಅವ್ರನ್ನಂತೂ 3 ಲಕ್ಷದಿಂದ 5 ಲಕ್ಷ ತನ ಅವ್ರಿಗೆ ಹೀರ್ಲಾರ್ದ ಬಿಡುದಿಲ್ಲ. ಅವ್ರು ಅಂತ ಒಂದು ಖಾಸಗಿ ಆಸ್ಪತ್ರೆಗಳು ಆಗ್ಬಿಟ್ಟಿದಾವ. ಈಗ ನಮಗ ಎಲ್ಲಾ ಸಮುದಾಯದ ನಾಗರಿಕರಿಗೆ ಏನಂದ್ರೆ ಬೇಕಾಗಿದ್ದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ. ಇವು ಎಷ್ಟು ಕೊಟ್ಟು ಉಳಿದ್ ಬೇಕಾರ ಭಾಗಿಗಳನ್ನ ಕಡಿತಗೊಳಿಸಿ ಇವು ಎಲ್ಲಾ ಸಮುದಾಯದ ಜನರಿಗೆ ಶಿಕ್ಷಣ ಆಮೇಲೆ ಆರೋಗ್ಯ ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದಿವಿ. ಇವತ್ತ ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಏನು ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಸಲ್ಲಿಸ್ಲಿಕ್ಕೆ ನಾವು ಬಂದಿವಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದ ಬಹಳ ಅತಿ ಮುಖ್ಯವಾದ ಅಂಶಗಳಿವು. ಯಾವ ತರನಾಗಿ ಶಿಕ್ಷಣ ಎಷ್ಟು ಅವಶ್ಯಕತೆ ಇದೆಪ್ಪ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ವಿದ್ಯೆಯು ಹುಲಿಯ ಹಾಲಿದ್ದಂತೆ ಯಾರು ಹುಲಿಯ ಹಾಲನ್ನು ಕುಡಿಯುತ್ತಾರೆಯೋ ಅವರು ಗರ್ಜಿಸಲೇಬೇಕೆಂಬ ಒಂದು ಮಾತನ್ನ ಏನಪ್ಪಾ ಅಂತಂದ್ರೆ ಈ ಜಗತ್ ಪಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಹೋಗಿದ್ದಾರೆ. ಅದೇ ತರನಾಗಿ ಒಬ್ಬ
ಇಂಗ್ಲಿಷ್ ರೈಟರ್ ಏನ್ ಹೇಳ್ತಾನಪ್ಪ ಅಂತಂದ್ರೆ ಇಫ್ ಎನಿಬಡಿ ಹೂ ಹ್ಯಾಸ್ ಗುಡ್ ನಾಲೆಜ್ ಈ ಕ್ಯಾನ್ ವಂಡರ್ ಎನಿ ಕಾರ್ನರ್ ಆಫ್ ದ ಅರ್ತ್ ಅಂತಾನೆ. ಶಿಕ್ಷಣ ಅಂತಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ಬಹಳ ಅತ್ಯವಶ್ಯವಾಗಿದ್ದು ಅದಕ್ಕೇನದ ಈ ಶಿಕ್ಷಣವು ನಮ್ಮ ಬಡ ಜನತೆಗೆ ಬಡವರ ಮಕ್ಕಳಿಗೆ ಇದೇನದ ಉಚಿತ ಶಿಕ್ಷಣ ಆಗ್ಬೇಕು ಅನ್ನುವಂತ ಒಂದು ಆಗ್ರಹ ಪಡಿಸ್ತೀವಿ. ಇದರ ಜೊತೆಯಾಗಿ ಇಂದಿನ ದಿವಸ ಆರೋಗ್ಯ ಕೂಡ ಎಷ್ಟು ಮುಖ್ಯಪ್ಪ ಅಂತಂದ್ರೆ ಆರೋಗ್ಯವೇ ಭಾಗ್ಯ. ಆರೋಗ್ಯದಿಂದ ಇರ್ಲಿದ್ರಂದ್ರೆ ನಾವ್ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಹೆಲ್ತ್ ಈಸ್ ವೆಲ್ತ್, ಒನ್ಸ್ ಹೆಲ್ತ್ ಇಸ್ ಗಾನ್ ಎವ್ರಿಥಿಂಗ್ ಇಸ್ ಗಾನ್ ಎನ್ನುವಂತೆ ಅತಿ ಅವಶ್ಯ ಕೂಡ ಏನಪ್ಪಾ ಅಂತಂದ್ರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಏನದ ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ್ಯ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ದಿವಸ ನಾವು ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನದ ಈ ಒಂದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ ಅನ್ನೋದು ಎಲ್ಲ ಸಮುದಾಯದ ಬಡ ಜನಾಂಗದವರಿಗೆ ಇದು ನೀಡಲಿ ಅನ್ನುವಂತ ಒಂದು ಏನದ ಉದ್ದೇಶವನ್ನು ಇಟ್ಟುಕೊಂಡು ಇಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದ್ ಏನಪ್ಪಾ ಅಂತಂದ್ರೆ ಒಂದು ಮನವಿ ಸಲ್ಲಿಸಲಿಕ್ಕೀವಿ. ಬರುವಂತಹ ದಿನಮಾನಗಳಲ್ಲಿ ತಾವು ಈ ಕೆಲಸವನ್ನು ಮಾಡಿ ಕೊಡ್ಬೇಕಾಗಿ ಅನ್ನೋದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಅತಿ ಪ್ರೀತಿಯಿಂದ ನಮ್ಮನ್ನು ಆಗ್ರಹಿಸುತ್ತದೆ. ಡಾಕ್ಟರ್ ಎಂ ಆರ್ ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ.